ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಹೇಗೆ ವೀಣನ ಹತ್ರ ಅವ್ರ ಅಮ್ಮನ್ನ ಹೊಸ ಮನೆ ಕೆಲಸಕ್ಕೆ ಕರ್ಕೋಣ ಅಂತ ಕೇಳೋದು, ಕೇಳಿದ ತಕ್ಷಣ ಅವಳು ಕೋಪ ಮಾಡ್ಕೊಂಡು ಕೂಗಾಡ್ಬಿಟ್ರೆ ಮುಚ್ಚಿಟ್ಟಿರೋ ವಿಷಯ ಎಲ್ಲ ಹೊರಗೆ ಬಂದ್ಬಿಡುತ್ತೆ. ಆದರೂ ಅವ್ರ ಅಮ್ಮ ಇದ್ದರೆ ತಿಂಗಳ ಸಂಬಳನೂ ಉಳಿಯುತ್ತೆ, ಜೊತೆಗೆ ನಂಬಿಕಸ್ಥರು ಮನೆ ನೋಡ್ಕೊಂಡಂಗೂ ಇರುತ್ತೆ. ಹೇಗಾದರೂ ಪೂಸಿ ಹೊಡೆದು ಒಪ್ಪಿಸ್ಬೇಕು. ಏ ವೀಣಾ, ವೀಣಾ ನೀನು ನೋಡಿದ್ರೆ ಪಾಪ ಅನ್ಸುತ್ತೆ. ಯಾಕ್ರಿ ಇವತ್ತೇನು ನನ್ನ ಮೇಲೆ ಇಷ್ಟೊಂದು ಒಳ್ಳೆ ಭಾವನೆ ಉಕ್ಕಿ ಹರಿತಾ ಇದೆ ನಿಮಗೆ? ನಿಮ್ಮನ್ನು ಮದುವೆ ಮಾಡ್ಕೊಂಡು ಬಂದಾಗಿಂದಲೂ ನಾನು ಇದನ್ನೆಲ್ಲ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಇವತ್ತೇನು ವಿಶೇಷ? ಹಾಗಲ್ಲ ಕಣೆ, ಪಾಪ ನೀನು ಹಗಲು ರಾತ್ರಿ ಕತ್ತೆ ಥರ ಕೆಲಸ ಮಾಡ್ತೀಯ. ಸುಸ್ತಾಗಲ್ಲ ನಿನಗೆ? ಆಗತ್ತೆ, ನನಗೆ ಸುಸ್ತಾಗತ್ತೆ. ಈಗ ಸುಸ್ತಾಗ್ತಿದೆ ಅಂತಂದರೆ ನೀವೇನು ಮಾಡ್ತೀರಾ? ಈ ಮನೆ ಕೆಲಸ ಎಲ್ಲ ನಂಗೆ ಮಾಡ್ಕೊಟ್ಬಿಡ್ತೀರಾ? ನಾನು ಆಫೀಸಲ್ಲೂ ದುಡಿಬೇಕು, ಇಲ್ಲಿ ಮನೇಲೂ ಬಂದು ಕೆಲಸ ಮಾಡೋಕ್ಕಾಗತ್ತಾ? ಅದು ಅಲ್ಲದೆ ನನಗೆ ಅಡುಗೆ ಎಲ್ಲ ಮಾಡೋಕ್ಕೆ ಬರುತ್ತೆ. ಆ ದೇವರು ಹೆಣ್ಣು ಮಕ್ಕಳನ್ನ ಅಡುಗೆ ಕೆಲಸ ಮಾಡೋದಕ್ಕೆ ಹುಟ್ಟಿಸಿದ್ದಾನೆ ಅಂತ ಅನ್ಸುತ್ತೆ. ಏನಿವತ್ತು ಇಷ್ಟೊಂದೆಲ್ಲ ಐಸ್ ಇಡ್ತಿದ್ದೀರಾ ಅಂದರೆ ಇನ್ನೂ ದೊಡ್ಡದಾಗಿ ಸ್ಕೆಚ್ ಹಾಕಿದ್ದೀರಾ ಅಂತಲೇ ಅರ್ಥ. ಏನದು? ಆದರೆ ಇಲ್ಲ ಕಣೆ, ನಿಮ್ಮ ಅಮ್ಮನ ಕರ್ಕೊಂಡ್ಬಂದಿದ್ದು ನಿನಗೆ ಖುಷಿಯಾಗಿರ್ಬೇಕಲ್ಲ? ಖುಷಿಯಾಗದೇ ಇರುತ್ತಾ? ಹೆಣ್ಮಕ್ಳ ಮನೆಗೆ ತಾಯಿ ಬಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ? ನಿನಗೆ ಖುಷಿ ಆಗಲಿ ಅಂತಾನೆ ಕಣೆ ನಾನು ನಿಮ್ಮ ಅಮ್ಮನ ಇಲ್ಲಿ ಕರ್ಕೊಂಡ್ಬಂದಿದ್ದು. ಸರಿ, ಈಗ ಅದೇನು ಅಂತ ದಯವಿಟ್ಟು ನೇರವಾಗಿ ವಿಷಯಕ್ಕೆ ಬಂದ್ಬಿಡಿ. ಒಂದು ಚಿಕ್ಕ ಕಥೆನ ಇಟ್ಕೊಂಡು 400 ಎಪಿಸೋಡ್ ಎಳಿತಾರಲ್ಲ, ಆ ಥರ ಎಳಿಬಿಡಿ. ನಂಗೆ ನಿದ್ದೆ ಬರ್ತೀನಿ. ನಿದ್ದೆ ಮಾಡೋದು ಯಾವತ್ತೂ ಇದ್ದೇ ಇರುತ್ತೆ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಅದನ್ನೇ ಏನು ಅಂತ ಹೇಳಿ ಅಂತ ಅವಾಗಿಂದ ಹೇಳ್ತಿದ್ದೀನಿ. ನಿಮ್ಮ ಅಮ್ಮನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಕಣೆ. ಇಂಥ ಅಳಿಯ ಮಗಳು ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಅವ್ರು ಎಲ್ಲೋ ಮನೆ ಕೆಲಸ ಮಾಡಿಕೊಂಡು ಯಾಕೆ ಕಷ್ಟಪಡ್ಬೇಕು ಹೇಳು? ಅದಕ್ಕೆ ನಮ್ಮ ಅಮ್ಮನ ಕರ್ಕೊಂಡು ಬಂದು ನಮ್ಮ ಜೊತೆನೇ ಇಟ್ಕೊಂಡ್ಬಿಡ್ತೀರಾ? ಹಂಗಾಗ್ಬಿಟ್ರೆ ನನಗಿನ್ನೂ ಖುಷಿ ಆಗುತ್ತೆ ರೀ. ನನಗೂ ನಮ್ಮ ಅಮ್ಮನ ಬಿಟ್ಟಿರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಪಾಪ ಅವಳೊಬ್ಬಳೇ ಅಲ್ಲಿ ಎಷ್ಟು ಕಷ್ಟಪಡ್ತಿರ್ತಾಳೆ. ಇದನ್ನೇ ತಾನೇ ನೀವು ಹೇಳಬೇಕು ಅಂತ ಅನ್ಕೊಂಡಿದ್ದು? ನಾನೇನೋ ಹೇಳಕ್ಕೆ ಬಂದರೆ ಇವಳೇನೋ ಅನ್ಕೋತಿದ್ದಾಳೆ. ಅವ್ರನ್ನ ನಮ್ಮ ಮನೆ ನೋಡ್ಕೊಳ್ಳೋಕೆ ಕರ್ಕೊಂಡು ಬರ್ತೀನಿ ಅಂದರೆ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅಂತ ಭಯ ಆಗ್ತಿದೆಯಲ್ಲ. ಏನ್ರಿ, ಯಾಕೆ ಸುಮ್ಮನಾಗ್ಬಿಟ್ರಿ? ಏನು ಅಂದರೆ ಅಪ್ಪ ಸರಿಯಪ್ಪ, ಸರಿಯಪ್ಪ. ನೀನು ಯಾಕ ಇಲ್ಲಿ ಬಂದೆ? ನಿಮ್ಮ ಅಜ್ಜಿ ಎಷ್ಟು ದಿವಸ ಆದ್ಮೇಲೆ ಬಂದಿದ್ದಾರೆ, ಅವ್ರ ಜೊತೆಗೆ ಮಲ್ಕೋಬೇಕು ತಾನೆ? ಅದು ಅಪ್ಪ, ನಿಮ್ಮಿಬ್ರ ಜೊತೆ ಈ ಕೂತು ಎಷ್ಟು ದಿವಸ ಆಯ್ತು ಗೊತ್ತಾ? ಅದಕ್ಕೆ ಕೂತ್ಕೊಂಡೆ. ಏನ್ ಕೂತ್ಕೊಳ್ಳೋದು? ಈಗ ನಿಮ್ಮಿಬ್ರಲ್ಲೊಬ್ರು ಒಂದು ಕತೆ ಹೇಳಿ. ಕತೆ ಹೇಳೋ ವಯಸ್ಸಲ್ಲಿ ಕತೆ ಕೇಳ್ತಾನಂತ ಹೋಗಿ ಮಲ್ಕೊಳ್ಳೋ ಅವ್ರ ಜೊತೆ ಹೋಗಿ. ಯಾಕ್ರಿ ಇರೋದೊಂದು ಮಗು ಮೇಲೆ ಹಂಗೆಲ್ಲ ರೇಗ್ತೀರಾ ನೀವು? ಪಾಪ ಅವ್ನು ಎಷ್ಟೋ ದಿನ ಆದ್ಮೇಲೆ ಕತೆ ಕೇಳಬೇಕು ಅಂತ ಬಂದಿದ್ದಾನೆ. ಬಾರ, ನಾನು ನಿಂಗೊಂದು ಕತೆ ಹೇಳ್ತೀನಿ. ಈಗ ನಿಂಗೆ ಯಾವ ಥರ ಕತೆ ಹೇಳೋಣ? ಛೇ, ವಿಷಯ ಹೇಳೋಣ ಅನ್ನೋಷ್ಟರಲ್ಲಿ ಇವನು ಬಂದ್ಬಿಟ್ಟ. ಈಗ ಆಗಲ್ಲ. ಒಬ್ಬಳ ಇದ್ದಾಗ ಕಿವಿಗೆ ಹೂ ಇಟ್ಟು ಇವ್ರ ಅಮ್ಮನ ಕೆಲ್ಸಕ್ಕೆ ಕರ್ಕೊಂಡು ಬರೋ ಹಾಗೆ ಮಾಡಬೇಕು. ಮಾಡ್ತೀನಿ, ಮಾಡದೆ ಬಿಡಲ್ಲ. ವರ್ಷದ ಕತೆ ಹೇಳೋಣ. ನೀನೇ ಹೇಳ ಕತೆ ಹೇಳ. ವೀಣಾ, ಅಯ್ಯಪ್ಪ, ಒಂದಟ ಕಾಫಿ ಮಾಡಿಕೊಡೆ. ಆ ಮೇಸ್ತ್ರಿ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾನೆ, ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಏಯ್, ಏನು ನೀನು ಆ ಸಿಂಚನ ಜೊತೆ ಜಗಳ ಮಾಡಿದ್ದು ಇನ್ನೂ ಮರ್ತಿಲ್ವಾ? ಅಲ್ಲ ರೀ, ಆ ಸಿಡುಕ್ ಮೂತಿನ ನಾನು ಮದುವೆ ಮಾಡ್ಕೊಂಡ್ ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾವಾಗ ನೋಡಿದ್ರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ. ಸಾಕಾಗಿ ಹೋಗಿದೆ ನನ್ಗಂತ. ಏಯ್ ವೀಣಾ,
ಕೇಳ ಇಲ್ಲಿ, ಇನ್ನೊಂದು ಸ್ವಲ್ಪ ದಿನ ಸುಮ್ಮನೆ ಇರೇ. ಈಗ ನಾವು ಮನೆ ಕಟ್ತಿದ್ದೀವಲ್ಲ, ಮನೆ ರೆಡಿ ಆಗ್ತಿದ್ದಂಗೆ ನಾನೇ ರಾಜ, ನೀನೇ ರಾಣಿ. ಏನಂತೀಯ? ಅಲ್ಲಿವರೆಗಾದ್ರೂ ಈ ಹುಚ್ಚಾಟನೆಲ್ಲ ಸಹಿಸ್ಕೋಬೇಕಲ್ಲ ರೀ. ನಿಮ್ಗೇನಾಗಬೇಕು? ಬೆಳಿಗ್ಗೆ ಹೇಳ್ತೀರಾ, ಚೆನ್ನಾಗಿ ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೋಗ್ಬಿಡ್ತೀರಾ. ಆಮೇಲೆ ಸಂಜೆ ಬರ್ತೀರಾ, ಕಾಫಿ ತಿಂಡಿ ತಿನ್ಕೊಂಡು ರಾತ್ರಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತೀರಾ. ಇಲ್ಲಿ ನನ್ನನ್ನು ಕೇಳೋರು ಯಾರಿದ್ದಾರೆ ಹೇಳಿ? ಈಗಂತೂ ಅತ್ತೆನೂ ಇಲ್ಲ, ಅಜ್ಜಿನೂ ಇಲ್ಲ. ಅವರೆಲ್ಲ ಇದ್ದಿದ್ರೆ ಹೇಗೋ ಒಂದ್ ಸ್ವಲ್ಪ ಟೈಮ್ ಪಾಸ್ ಆಗ್ತಿತ್ತು. ಈಗ ನಾನು ಒಬ್ಳೆ ಈ ಮನೆಯಲ್ಲಿ ದೆವ್ವ ತರ ಇರ್ಬೇಕು. ಕೊನೆಗೂ ಒಪ್ಕೊಂಡಿಲ್ಲ ನೀ ದೆವ್ವ ಅಂತ. ನಗಿ ನಗಿ. ನೀವು ಹೆಣ್ಣಾಗಿ ಹುಟ್ಟಿದಿದ್ರೆ ನನ್ನ ಕಷ್ಟ ಏನು ಅಂತ ಅರ್ಥ ಆಗಿರೋದು. ಬೇಜಾರು ಮಾಡ್ಕೋಬೇಡ ಕಣೆ. ಒಂದು ಕೆಲಸ ಮಾಡೋಣ, ನೀನು ಮನೆ ನೋಡದೆ ತುಂಬ ದಿನ ಆಯ್ತಲ್ಲ, ರೆಡಿ ಆಗೋ, ಮನೆ ಹತ್ರ ಹೋಗ್ಬೇಡಮ್ಮ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರೇನ್ರಿ? ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಒಳ್ಳೆ ಅನುಮಾನದಿಂದ ಮಾತಾಡ್ತೀಯಲ್ಲ. ಸರಿಯಾಗಿದ್ರೆ ನಾನು ಬೇಗ ರೆಡಿ ಆಗ್ತೀನಿ, ನೀವು ಕಾಫಿ ಮಾಡ್ಕೊಂಡು ಕುಡೀರಿ. ನಾನೇ ಕಾಫಿ ಮಾಡ್ಕೊಂಡು ಕುಡಿಬೇಕನ? ಸರಿ, ನೀವು ಪಾತ್ರೆ ತೊಳಿರಿ. ಬೇಡ ಬೇಡ, ಹೋಗಿ ಮತ್ತೆ. ಬೇಡ, ಹೆಂಗಿದೆಯಾ ಮನೆ? ಹುಷಾರು ಹುಷಾರು, ನಿಜಾನ. ಬೇಡ, ಬೆಡ್ರೂಮು ಮತ್ತೆ ಅಡುಗೆ ಮನೆ ಎಲ್ಲ ಇಷ್ಟ ಆಯ್ತಾ ನಿಂಗೆ? ತುಂಬಾ ಚೆನ್ನಾಗಿದೆ. ಆದ್ರೂ ಈ ಮನೆನ ನಾನು ಗುಡಿಸಿ ಸಾರಿಸಿ ಒರೆಸಿ ನೀಟಾಗಿ ಇಟ್ಕೊಳ್ಳೋಷ್ಟರಲ್ಲಿ ಹೊಸ್ದಾಗಿ ಮೂಲೆ ಸೇರ್ಕೊಂಡ್ಬಿಡ್ತೀನಿ ಅಷ್ಟೇ. ಏನು ನೀನು ಗಂಡ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಮನೆ ಕಟ್ಟಿದ್ದಾನೆ, ಖುಷಿ ಪಡ್ಬೇಕು ತಾನೆ? ಕೆಲಸ ಅದು ಇದು ಅಂತ ಅನ್ಕೊಂಡು ಒಳ್ಳೆ. ಅಯ್ಯೋ, ಖುಷಿ ಆಗಿದೆ ರೀ ನನಗೆ, ಹಾಗಲ್ಲ ನಾ ಹೇಳ್ತಿರೋದು. ಆದ್ರೂ ಇಷ್ಟು ದೊಡ್ಡ ಮನೆಯಲ್ಲಿ ನಾನು ನೀವು ಚಿರು 3 ಜನ ಇರೋದು, ಅತ್ತೆ ಮಾವನು ಇದ್ದಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವೇನ್ರಿ? ಒಳ್ಳೆ ಕತೆ. ಅದೇನೋ ಹೇಳ್ತಾರಲ್ಲ, ಅಜ್ಜಿಗೆ ಅವಲಕ್ಕಿ ತಿನ್ನೋ ಚಿಂತೆ ಆದರೆ ಮೊಮ್ಮಗಳಿಗೆ ನೂಡಲ್ಸ್ ತಿನ್ನೋ ಚಿಂತೆ. ಹಂಗಾಯ್ತು ನಿನ್ ಕತೆ. ಯಾವಾಗಲೂ ಅತ್ತೆ ಮಾವಂದಿ ಚಿಂತೆ. ಏನ್ರಿ ನೀವು ಮನೆಯವ್ರ ಹೆಸರು ಎತ್ತಿದ ತಕ್ಷಣ ಉರ್ರ ಅಂತೀರಪ್ಪ ಯಾವಾಗ ನೋಡಿದ್ರು. ನೀವು ಹೇಳೋದು ನೋಡ್ಬಿಟ್ರೆ ನಾನೇನೋ ನಮ್ಮ ಅಪ್ಪ ಅಮ್ಮನ ಕರ್ಕೊಂಬಂದು ಇಟ್ಕೋತೀನೇನೋ ಅನ್ಕೋಬೇಕು. ಅದು ಸರಿ, ಮನೆ ಕೆಲಸ ಇಷ್ಟು ಜೋರಾಗಿ ನಡೀತಾ ಇದೆ, ಮನೆ ಸುತ್ತಮುತ್ತ ಈ ಥರ ಮಟೀರಿಯಲ್ಸ್ಗಳು ಬಿದ್ದಿವೆ, ಕೆಲಸಗಾರರು ಯಾರೂ ಇಲ್ಲ, ಹೆಂಗ್ರಿ ಮ್ಯಾನೇಜ್ ಮಾಡ್ತೀರಾ? ಅಯ್ಯೋ, ಅದೇ ಕಡೆ ತಲೆನೋವಾಗಿರೋದು. ಆಫೀಸ್ ಕೆಲಸ, ಈ ಕೆಲಸ ನನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಯಾರೇ ಇದ್ರು ಮನೆಯವರು ಇದ್ದಂಗೆ ಆಗಲ್ಲ ಕಡೆ. ಚೆನ್ನಾಗಿದೆ ನೀವು ಹೇಳೋದು. ಪಾಪ ಮಾವ ಎಷ್ಟು ಚೆನ್ನಾಗಿ ಮನೇನ ಜವಾಬ್ದಾರಿಯಿಂದ ನೋಡ್ಕೋತಿದ್ರು, ಅವ್ರನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟು ಈಗ ಮನೆಯವ್ರು ಇರೋ ಥರ ಆಗಲ್ಲ ಅಂತೀರಾ? ಏನು ಮಾತಾಡ್ತಿರೋದು ನೀನು? ಅಪ್ಪಗೆ ಮನೆ ಕಟ್ಸೋರು ವಿಷಯ ಹೇಳೋಕ್ಕಾಗುತ್ತಾನೆ? ಈಗಾಗಲೇ ಮನೆ 2 ಭಾಗ ಆಗಿದೆ, 4 ಭಾಗ ಆಗ್ಬಿಡುತ್ತೆ ಅಷ್ಟೇ. ತಲೆ ಕೆಡಿಸ್ಕೊಬೇಡ, ಪಾನಿಪುರಿ ಕೊಡ್ತೀನಿ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.